ಹೋಗುತ್ತಿರುವಾಗ ತಡೆಯುತ್ತಾ ಇದ್ದೇನೆ. ಹೊಂದಿಸಿಕೊಂಡೆ. ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ. ಒಳ್ಳೇದಾಗುವುದು ಅದ್ಯಾಕೆ ಆಶೀರ್ವಾದ ಈ ಕಡೆ ಮುಖ ಆ ಕಡೆ ಕಾರಣ ಉಂಟು. ಈಗ ನಾ ಮುಖ ನೋಡಿ ಆಶೀರ್ವಾದ ಮಾಡೋದು ಬಿಟ್ಟಿದ್ದೆ. ಯಾಕೆ ಏನಾಯ್ತು? ಅಂದ್ರೆ ಮೊನ್ನೆ ಒಂದು ಘಟನೆ ಘಟಿಸಿ ಹೋದದ್ದು ಮತ್ತೇನಲ್ಲ. ನಾನು ಹೀಗೆ ಮಾರ್ಗದಲ್ಲಿ ಹೋಗ್ತಾ ಇರೋ ಸಂದರ್ಭ ಒಬ್ಬ ಆತ ಆ ಕಡೆಯಿಂದ ಬಂದದ್ದು ಅಂತ ಹೇಳಿದ್ರೆ ನನ್ನನ್ನು ಕಂಡವ ಭುವಿಯಲ್ಲಿ ನಡೆದಾಡುವ ದೇವರು ಅಂದ್ರೆ ನೀವೇ ಅಂತ ಹೊಗಳಿದ್ದು. ಸರಿ ಹೇಳಿದ. ಆ ಹುಡಿಯಲ್ಲೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಹೌದಾ? ನನಗೂ ಬಹಳ ಸಂತೋಷ ಆಯ್ತು. ಇಂಥವರು ಇದ್ದಾರಲ್ಲ ಗೌರವ ಕೊಡುವುದಕ್ಕೆ, ಒಳ್ಳೇದಾಗ್ಲಿ ಅಂತ ಮನಸ್ಸು ತುಂಬಿ ಆಶೀರ್ವಾದ ಮಾಡಿದ್ರ. ಎದ್ದ ನಿಂತವನೇ ಅವ ಜೋರಾದದ್ದು ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ ನಿಮಗೆ. ಹೇಳ್ಬಿಟ್ರೆ ಮಾಡಿದ್ದೇನು ನೀವು ಅಷ್ಟು ಪ್ರೀತಿಯಿಂದ ಗೌರವ ಕೊಟ್ಟು ನಮಸ್ಕಾರ ಮಾಡಿದ್ರೆ ನೀವು ಹೀಗೆ ಮಾಡಬಹುದಾ? ಎಲ್ಲ ಇವನ ನಾ ಮತ್ತು ಸುಮ್ಮನಿದ್ರೆ ನಾನು ಹೊಡಿತನೆ ಏನು ಗೊತ್ತಾಗ್ಲಿಲ್ಲ. ಆ ರೀತಿ ಜೋರಾದ ಪ್ರತಿಬಿತ್ತ ಅದೇ ರೀತಿ ಅವಳು ನಮ್ಮ ಅಪ್ಪನಿಗೆ ಹೋದ್ರೆ ಬೆಳೆದೇ ಇರ್ತದೆ. ಹೋದಲ್ಲೆಲ್ಲ ಬೀಳ್ತದೆ. ಅಂದ್ರೆ ಅವಷ್ಟು ಜೋರಾದದ್ದು ನೋಡಿ ನನಗೆ ಆಶ್ಚರ್ಯ ಆಗಿ ಏನಾಯ್ತು ಅಂತ ಕೇಳಿದೆ. ಆಶೀರ್ವಾದ ಮಾಡಿದ್ರೆ ಜೋರಾಗ ಮತ್ತೆ ಇದೇನು ತಪ್ಪಾಯ್ತಪ್ಪ? ಅವನಲ್ಲಿ ಕೇಳಿದಾಗ ಅವನು ಹೇಳಿದ್ದೇನು, ನಿಮ್ಮ ಬಾಯಿಂದ ಹಾರಿದಂತ ಎಂಜಲು ನನ್ನ ಮುಖಕ್ಕೆ ಬಿತ್ತು ಅಂತ. ಹಾಗಾಗಿ ಅವನು ಜೋರಾದದ್ದು. ಆಗ ಒಂದು ವೇಳೆ ನನ್ನ ಬಾಯಿಂದ ಹಾರಿದ್ದು ಎಂಜಿನ ಅವನು ಮುಖಕ್ಕೆ ಬಿತ್ತು ಅಂತ ಆದ್ರೆ ಅವನು ನಾನು ಹೊಡಿತಾನೆ, ಅನುಮಾನ ಇಲ್ಲ. ಅದಕ್ಕೆ ಏನಾದ್ರು ನೀವು ಪಕ್ಕನೆ ಒಂದು ಮಾತು ಹೇಳಿದೆ. ಜ್ಞಾನಿಗಳು ಹೌದಾ? ಒಂದು ಉಪಾಯ ಹೊಳೆದೇ ಹೋಯ್ತು. ನೋಡು, ನೀನೇ ಹೇಳಿದ್ದು ಬ್ರಾಹ್ಮಣರು ಅಂತ ಹೇಳಿದ್ರೆ ನಡೆದಾಡುವ ದೇವರು, ಸದಾಕಾಲ ಮಂತ್ರೋಚ್ಚಾರಣೆಯನ್ನು ಮಾಡುವವರು, ವೇದವನ್ನು ಉಚ್ಚಾರಣೆ ಮಾಡುವವರು. ಹಾಗಾಗಿ ನಮ್ಮ ಬಾಯಿಂದ ಹಾರಿದ್ದು ಎಂಜಲಲ್ಲ, ವೇದ ತೀರ್ಥ ಅಂದೆ. ತಪ್ಪಿಸಿಕೊಂಡ್ರಿ. ಹೌದಪ್ಪ, ಬೀಸುವುದು ಅಣ್ಣಿ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯುಷ್ಯ ಅಂತ. ಅಲ್ಲಿಂದ ನಿಧಾನಕ ಆ ಕಡೆ ಹೋದ, ಈ ಕಡೆ ಬರ್ತಾ ಇದ್ದೆ. ತೀರ್ಗವ ಮತ್ತೆ ಬಂದ. ಹೋಯ್ ಬ್ರಾಹ್ಮಣರೇ, ನಿಲ್ಲಿ 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 ಅಂತ. ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ತೀರ್ಥ ಕೊಡಿ ಅಂದೇನು? ಮನೆಗೆ ಹೋಗ್ಲಿಕ್ಕೆ ತೀರ್ಥ ಕೊಡುವುದೇನು? ನಾನಂತೂ ಇಂತೂ ತಪ್ಪಿಸ್ಕೊಂಡು ಬಂದಿದ್ದೆ. ಬಾಯಿಂದ ಹಾರಿದ್ದ ತೀರ್ಥ ಕೊಡ್ಲಿಕ್ಕೆ ಆಗ್ತದ? ಬಾಯಿಂದ ಹಾರಿದ್ದೆಲ್ಲ ತೀರ್ಥ ಅಂತ ಆದ್ರೆ ಅವ್ನು ಹಿಡ್ಕೊಂಡು ಹೋಗ್ತಾನ? ಸುಮ್ಮನೆ ಪೆದ್ದು ಮುಖವ ಇದೇ ರೀತಿ ಮಾಡಿ. ಅಂದ್ರೆ ತಿರುಗು ಬರುವಾಗ ಹಾಗೆ ಬರಲಿಲ್ಲ, ಕೊಯ್ಯಲ್ಲಿ ಒಂದು ಗಂಟಿ. ಬ್ರಾಹ್ಮಣರೇ, ಈಗಷ್ಟೇ ನೀವು ಹೇಳಿದ್ದೇನು, ನಿಮ್ಮ ಬಾಯಿಂದ ಹಾರಿದ್ದು ವೇದ ತೀರ್ಥ ಅಂತ ಹೇಳಿದ್ರು. ಹೌದಾ? ನಾನು ನಿನ್ನ ಕೈಯಲ್ಲಿದ್ದದ್ದು ಏನುವುದು ಕೇಳಿದೆ. ಇದು ನಮ್ಮ ಅಪ್ಪನ ಅಸ್ಥಿ, ಇದನ್ನು ಯಾವ್ದಾದ್ರೂ ಒಂದು ತೀರ್ಥಕ್ಕೆ ಬಿಡಬೇಕು ಅಂತ ಹೇಳಿದ್ರು, ಹಿಡ್ಕೊಂಡು ಹೋಗ್ತಾ ಇದ್ದೆ. ಈಗ ನಿಮ್ಮ ಬಾಯಿಂದ ಹಾರಿದ್ದು ವೇದ ತೀರ್ಥ ಅಂತ ಆದ್ರೆ ನಮ್ಮ ಅಪ್ಪನ ಅಸ್ಥಿ ನಿಮ್ಮ ಬಾಯಿಗೆ ಹಾಕಿದ್ರೆ ಅಲ್ಲ. ಮತ್ತೆ ನನಗೆ ತಲೆ ಬಿಸಿ ಆದದ್ದು ಅಷ್ಟು ಇಟ್ಟಲ್ಲ, ಈಗ ಸಿಕ್ಕ ಬಿದ್ದೆ. ನೀವು ಹೇಳಿದ್ದು ನಿಮ್ಮ ತಲೆಗೆ ಬಂತು ಅಲ್ವಾ? ಬಾಯಿಂದ ಹಾರಿದ್ದು ಎಂಜಿಲು ಅಂತ ಒಪ್ಪಿಕೊಂಡ್ರೆ ಅವ್ನು ನೋಡಿತ್ತ. ವೇದ ತೀರ್ಥ ಅಂತ ಹೇಳಿದ್ರೆ ಅವನ ಅಪ್ಪನ ಅಸ್ತಿ ನನ್ನ ಬಾಯಿಗೆ ಹಾಕ್ತ. ಏನ್ ಮಾಡ್ಬೇಕಾಯ್ತು? ಬಾಯಿಗೆ ಹಾಕೊಂಡ್ರೆ ಬಾಯಿಗೆ ಹಾಕೊಟ್ಟೆ. ಬಾಯಿಗೆ ಹಾಕೊಳ್ಳಿಕ್ಕೆ ಮಾತಾಡ್ಬೇಡ. ನಿಮ್ ಗಂಡ ಬೂದಿ ತಿನ್ನುವರ ಮತ್ತೆ ನೀ ಅದೊಂದು ಹೇಳ್ಬಿಡು, ಅವಳಿಗೆ ಅದೊಂದು ಗೊತ್ತಿಲ್ಲ. ನೋಡು, ಆಗ ಮತ್ತೆ ಪಕ್ಕ ಮತ್ತೊಂದು ಉಪಾಯ ಹೊಳಿತು. ಹೋಮಕ್ಕೆ ಅರ್ಪಿಸಬೇಕಾದಂತ ಸಮೀದವನ್ನಾದ್ರೂ ತುಪ್ಪದಲ್ಲಿ ಅದ್ದಿ ಶುದ್ಧೀಕರಿಸಿ ಇಡ್ತಾರೆ.
ಇದು ಹಾಗೆ ನಿನ್ನ ಅಪ್ಪನ ಅಸ್ತಿ ಅಲ್ವಾ, ತೀರ್ಥಕ್ಕೆ ಬಿಡುವುದೇ ಆದ್ರೂ ಮತ್ತೊಮ್ಮೆ ಅದನ್ನು ಶುದ್ಧೀಕರಿಸಿ ತೆಗೆದುಕೊಂಡು ಬಾ. ಓ ಆ ಕಡೆಯಲ್ಲಿ ಹೊಳೆ ಹರಿತಾ ಉಂಟು, ಅಲ್ಲಿ ಹೋಗಿ ತೊಳ್ಕೊಂಡು ಬಾ ಅಂದೆ. ಅವ ಆ ಕಡೆ ಹೋದ, ನಾನು ಈ ಕಡೆ ಅಲ್ಲಿಂದ ಮೊದಲುಗೊಂಡು ಇವತ್ತಿನವರೆಗೆ ಮುಖ ನೋಡಿ ಆಶೀರ್ವಾದ ಮಾಡೋದೇ ಹೀಗೆ. ಜಾಗ್ರತೆ ಜಾಗ್ರತೆ. ಹೌದು. ಪ್ರಯಾಣಿಸ್ತಾ ಇದ್ದೀರಿ, ಆಯಾಸ ಆಗಿರಬಹುದು. ನಿಮ್ಮನ್ನ ನಿಂತೆ ಮಾತಾಡಿಸ್ತಾ ಇದ್ದೇನೆ. ಎಲ್ಲಿ ನಾನು ಆಸನ ನೋಡಿ, ಅಲ್ಲಿ ಒಂದು ಬಂಡೆ ಕಾಣ್ತಾ ಇದೆ, ಅಲ್ಲಿಯೇ ಕುಳಿತು ವಿಶ್ರಾಂತಿ ಪಡಿ. ಆದಿತ್ತು ಆದಿತ್ತು ಆದಿತ್ತು. ಯಾವುದು ಕಚ್ಚಿದ್ದು? ಗೊತ್ತಿರ್ಬೇಕಚ್ಚಿದ್ದು ಕಚ್ಚಿದ್ದಲ್ಲ. ಅವಳು ಈ ಕಡೆ ಒಂದು ಬಿಳಿ ಬಂಡೆ ಉಂಟು ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ವಾ, ನಾನು ಬಿಳಿ ಬಂಡೆ ಅಂತ ತಿಳ್ಕೊಂಡು ಹೋಗಿ ಕೂತ್ಕೊಂಡೆ. ಕುಂತ ಮೇಲೆ ಗೊತ್ತಾಯ್ತು, ತುಂಬಾಯ್ತು. ಹಿಂದೆಲ್ಲ ಒದ್ದೆಯಾಗಿ ಹೋಯ್ತು. ಹೌದು, ಹಿಂದೆಲ್ಲ ಒದ್ದೆ ಆಯ್ತು. ಮತ್ತೆ ಮುಂದುವರೆಗೂ ಒದ್ದೆ ಆಗ್ಬೇಕಿತ್ತು ನನಗೆ. ಮುಜುಬಾಯ್ ಅದೇನು ತಂಪಾಗಲು ಬಿಸಿಲೇ ಆಗಿದೆ. ಅಯ್ಯೋ ಆ ಮುಗ್ಧತೆಗೆ ಯಾರು ಸೋಲ್ಲೇಬೇಕು. ಅಯ್ಯೋ, ಯಾಕೆ ಸೋಲುದೆಂತಿದು? ನಾಶವತ್ತದ್ದೇ ಅಲ್ವಾ? ತಂಪಾದದ್ದು ಅದು ಮಂಜುಗಡ್ಡೆ. ಹೌದು, ಹಿಮದ ಬಂಡೆ ಅದು. ಆ ತಂಪಾದದ್ದು ಅಲ್ಲಿ ಮುಂಜು ತಂದಿಟ್ಟಿದ್ದೆ. ಮಂಜು ತಂದಿದ್ದೆ, ಮಂಜುಗಡ್ಡೆ. ಇದು ತಂಪಾದ ಪ್ರದೇಶ ಹೌದಾ ಅಲ್ವಾ? ಹಿಮದಿಂದ ಆಚ್ಛಾದಿತ ಪ್ರದೇಶ. ಯಾವ್ದು ನೋಡಿದ್ರು ಅದ್ರ ಮೇಲೆ ಕೂತ್ಕೊಳ್ಬೇಕು. ಹಿಮಾಲಯ ಇದು, ಬೆಳ್ಳಿ ಬೆಟ್ಟ. ಹೌದು, ನಮಗೆ ಬಿಸಿ ಎಷ್ಟಾದ್ರೂ ತೊಂದ್ರೆ ಇಲ್ಲ, ತಂಪಾಗುದಿಲ್ಲ. ಅಂದ್ರೆ ನಾವು ಸದಾ ಕಾಲ ಹೋಮದ ಮುಂದೆ ಕೂತ್ಕೊಳ್ಳುವವರು ಬಿಸಿ ಎಷ್ಟಾದ್ರೂ ತಡ್ಕೊಳ್ತೇವೆ, ತಂಪು ಅಂದ್ರೆ ಆಗುದಿಲ್ಲ. ಹಾಗಾದ್ರೆ ಏನ್ ಮಾಡ್ತೀರಿ ಈಗ? ಮನೇಲಿ ಕುಡಿಯೋದಕ್ಕೆ ಆಗುದಿಲ್ಲ ಅಂತ ಹೋದಲ್ಲೇ ತಂಪು ಕುಡಿಯುವುದು. ಒಂದಕ್ಕೊಂದುವರೆ ಆಗುದಿಲ್ಲ, ಗೊತ್ತಾಗುದಿಲ್ಲ. ಆ ವ್ಯವಸ್ಥೆ ಉಂಟು. ಏನ್ ಮಾಡ್ತೀರಿ? ಬಾ. ಏನಾಯ್ತು? ಆಯ್ತಾ? ಎಂತ ಮಾಡಿದೆ? ಕೂತ್ಕೊಂಡೆ. ನೀ ಕೂತ್ಕೊಂಡದ್ದ? ಸೇರಿ ಕುಳಿತುಕೊಳ್ಳಿ. ಸೇರಿ ಕೂತ್ಕೊಳ್ಳೋದಲ್ಲ, ಇವ್ರು ಕೂತದ್ದೇ ನನ್ನ ಕಾಲ ಮೇಲೆ. ಸ್ವಲ್ಪ ಸ್ಥಳ ಮಾಡಿ ಕೂತ್ಕ. ಇದು ಒಂದೇ ಸುಧಾರಿಸ್ಕೊಡ್ತೇನೆ, ನೀವೆಲ್ಲ ನಿಂತ್ಕೊ. ಪುಣ್ಯಾತ್ಮ, ಆ ಕಡೆ ಆ ಕಡೆ ದೂರ ಕೂತ್ಕೊ. ಹೀಗೆ ನಿಮ್ಮನ್ನು ತಡೆಯೋದಕ್ಕೆ ಕಾರಣ ಏನು? I
ಅವಳು ಚಂದ ಪಣಿತಾಳೆ. ಹೌದಪ್ಪ, ನೀನು ನಿನ್ನ ಹೊರಗೆ ಹಾಕಿದ್ದೆ ಚಂದ ಕುಂದು. ಓ, ಜನ್ಮದಿಂದ ಜಂತುವಾಗಿ, ಸಂಸ್ಕಾರದಿಂದ ದ್ವಿಜನಾಗಿ, ವೇದಾಧ್ಯಯನದಿಂದ ವಿಪ್ರನಾಗಿ, ಹೌದಪ್ಪ. ಅಪಾರ ಬ್ರಹ್ಮಜ್ಞಾನದಿಂದ ಪರಿಪೂರ್ಣಗೊಂಡವನೇ ಹಾ, ಬ್ರಾಹ್ಮಣ ನೆಲೆಸಿಕೊಡ್ತಾನೆ. ಹೌದೌದು. ಉಳಿದವರಿಗೆ 3 ಕರ್ಮಾಂಗಗಳಾದರೆ ಬ್ರಾಹ್ಮಣರಿಗೆ ಹಾಗಲ್ಲ. 6 ಕರ್ಮಾಂಗಗಳು. ಹೌದೌದು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹಣ ಎನ್ನುವ ಹಾಗೆ. ಹೌದು. ಬ್ರಾಹ್ಮಣವೋ ಮಮ ದೇವತ. ತಿಳಿದವರು ಹೇಳುವುದು ಹಾಗೆ. ದೈವಾದೀನಂ ಜಗತ್ಸರ್ವಂ ಮಂತ್ರಾದೀನಂತು ದೈವತಾಂ ತನ್ಮಂತ್ರೋ ಬ್ರಾಹ್ಮಣಾದೀನೋ ಬ್ರಾಹ್ಮಣೋ ಮಮ ದೇವತಾ. ಪಾರ್ವತಿ ಪತಿ ಚೂರ್ಲಿಕ್ಕೆ ಅರೆ ನಮ್ಮ ಪಾರ್ವತಿ ಪತಿ ಹೇಳಲಿಕ್ಕೆ ಅದು ಅವನಿಗೆ ಅಭ್ಯಾಸ ಆಗುದು. ಎಷ್ಟೊತ್ತಿಗೆ ಒಂದೇ ರಾಜ್ಯ ಒದ್ದೆ ಮಾತಾಡುದು ಮಕ್ಕಳ ನೋಟು ನಮಗೆ ಕೈಬೇಡಿ ನೀವು. ಅವನಿಗಲ್ಲ, ನಿನಗೂ ಸೇರ್ತೆ ಬೈತೆ. ವಿಪ್ರೋತ್ತಮರೇ, ಓ, ಅದು ಅಲ್ಲಿ ನೋಡಿದ್ರ ಹ. ಗಿರಿಯ ತುತ್ತ ತುದಿಯಲ್ಲಿ ನಾನಿದ್ದೆ ಅರಕ್ಷಣದ ಮೊದಲು. ಹ. ಹ. ಹೀಗೆ ಗ್ರಹಿಸಿದ್ರೆ ನೀವು ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, 100 ಮಂದಿ ಅಲ್ಲ, ಸಾವಿರಾರು ಮಂದಿ ಬ್ರಾಹ್ಮಣರಿದ್ದೀರಿ ಲಕ್ಷೋ ಪುಕ್ಷ ಅಲ್ವಾ? ವಿಶಾಲವಾದಂತ ಈ ಹಿಮತ್ ಪರ್ವತದ ತಪ್ಪಲಿನಲ್ಲಿ ಹೀಗೆ ತಂಡವಾಗಿ ಸಾಗುತ್ತಾ ಇದ್ದೀರಿ. ನೋಡಿದ್ರೆ ಒಂದೊಂದು ಕುಟುಂಬದ ಹಾಗೆ ನಿಮ್ಮ ಮುಂದೆ ಒಂದು ಕುಟುಂಬ ಹೋಗ್ತಾ ಇದೆ, ಹಿಂದೆ ಒಂದು ಕುಟುಂಬ ಬರ್ತಾ ಇದೆ. ಹೌದಪ್ಪ. ನಿಮ್ಮದು ಮಧ್ಯ ಉಂಟು ಹೌದು ಅಲ್ವಾ? ಎಲ್ಲಿ ನೋಡಿದ್ರು ಸಟ್ಕುಟು ಸಕುಟುಂಬ ಸಟ್ಕುಟುಂಬ ಅಲ್ಲ, ಇದು ಹೆಚ್ಚು ಕಡಿಮೆ ಅಂತ ಹೇಳುವಾಗ ಹೆಚ್ಚು ಕಡಿಮೆ ಸಟ್ಕುಟುಂಬ ಆಗುತ್ತೆ. ಹೌದೇ, ಎಲ್ಲ ಸೇರಿ ಉಂಟಂತೆ. ಹೀಗೆ ನೀವೆಲ್ಲರೂ ಹೋಗ್ತಾ ಇದ್ದೀರಿ. ಉತ್ತನಾಮದವರು ಇದ್ದಾರೆ, ಅಡ್ಡನಾಮದವರು. ಒಳ್ಳೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಮುದ್ದುನಾಮ ಅಡ್ಡನಾಮ ಅಷ್ಟೇ ಅಲ್ಲ. ನೋಡು, ಕಾರಂತರಿದ್ದಾರೆ, ಜಾತಿಯಲ್ಲಿ ಹೆಬ್ಬಾರರಿದ್ದಾರೆ, ಊರಾಳಿದ್ದಾರೆ. ಊರಾಳು ನೀನು. ಊರಾಳು ಉರಾಳ್ರು, ಉಡಾಳ್ರಲ್ಲ, ಉಡಾಳು ಅವರಿದ್ದಾರೆ. ಹೆಂಗರು, ಕನ್ನಂತರು, ನೌಡ್ರು, ಮೈರು, ಕುಂತಿದ್ದಾರು, ಸಬರಾಯರು ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದಾರೆ. ಚರ್ಮರು ಇದ್ದಾರೆ. ಚರ್ಮರು ಇದ್ದಾರೆ, 3 ಜನ ಬಾಸ್ತು ಶರ್ಮರು. ಇದು ನಾವು ಹೆಚ್ಚು ಕಡಿಮೆ ಆಗುದು. ಇದು ಚರ್ಮರು ಚರ್ಮುರಿ ಅಲ್ವೇ, ಶರ್ಮರು ಶರ್ಮರು. ಹಾಗೆ ಹಾಗೆ ಅಷ್ಟು ಮಾತ್ರ ಅಲ್ಲ, ಹೀಗೆ ನಿಮ್ಮನ್ನ ಸರಿಯಾಗಿ ಗ್ರಹಿಸಿದ್ರೆ ಕೇವಲ ಗಂಡಸರು ಮಾತ್ರ ಅಲ್ಲ, ಅದು ಅಲ್ಲಿ ನೋಡಿ ಮಕ್ಕಳು ಇದ್ದಾರೆ. ಎತ್ತಿಕೊಳ್ಳುವ ಮಗುವನ್ನು ಎತ್ತಿಕೊಂಡು ನಡೆಯುವ ಮಗುವನ್ನು ನಡೆಸಿಕೊಂಡು ಹೀಗೆ ಸಾಗುತ್ತಾ ಇದ್ದೀರಿ. ಕೆಲವು ಜನ ಹೊಟ್ಟೆನೂ ಮಗು ಇಟ್ಕೊಂಡು ಹೋದವರು ಇದ್ದಾರೆ. ಹೌದು, ಹೌದಪ್ಪ. ನನ್ನೇ ನೋಡ್ತಾಳೆ. ಓ ಅಯ್ಯಪ್ಪ, ನೋಡುವಾಗ ಇದ್ದೀನಿ. ಅಲ್ಲ, ಆ ಕುಟುಂಬದಲ್ಲಿ ಸರಿ ಇದೆ, ನಿಮ್ಮ ಹಿಂದೆ ಬರುವಂತ ಕುಟುಂಬವೂ ಸರಿ ಇದೆ. ಹೌದು. ಅಲ್ಲಿ ನೋಡಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಾಗುತ್ತಾ ಇದ್ದಾರೆ. ನೀವು ಮಗಳನ್ನು ಕರ್ಕೊಂಡು ಹೆಂಡತಿ ಮನೆಯಲ್ಲಿ ಮಗಳನ್ನು
ಹೆಂಡತಿ ಮನೆಯಲ್ಲಿ ಬಿಟ್ಟು ಅಲ್ಲಿ ಹೀಗೆ ಮಾಡುವುದಲ್ಲ. ನಾನು ಮಗಳಲ್ಲ, ನಾನು ಮಗಳಲ್ಲ, ನಾನು ಇವ್ರ ಧರ್ಮಕ್ಕೆ ಪತ್ನಿ. ನೀನು ಧರ್ಮಕ್ಕೆ ಪತ್ನಿ. ಧರ್ಮ ಪತ್ನಿ ಅಲ್ಲ, ಧರ್ಮಪತ್ನಿ. ಇವಳು ನನ್ನ ಹೆಂಡತಿ. ಹೆಂಡತಿಯ ಅವ್ಳು ಕಂಡ್ರೆ ಮಗಳ ಕಂಡ ಕಾಣುವುದು. ಹೌದು, ನೀವು ನೋಡಿದ್ರೆ ಇವಳು ನನ್ನ ಮೂರನೇ ಹೆಂಡತಿ. ಮೂರನೇ ಹೆಂಡತಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಬರ್ತಾಳೆ. ಹೌದಾ? ಅಯ್ಯೋ ನೋಡಿ, ನಾಚಿಕೆ ಮುಗ್ಧತೆ. ಮನೆಯಲ್ಲೊಂದಿಲ್ಲ ಬಿಟ್ಟರೆ ಯಾವುದೆಲ್ಲ ಮಾಡ್ತಾಳೆ. ಅಲ್ಲ ಬಿಟ್ರೆ ಗೊತ್ತಾಯ್ತು ನನಗೆ. ಆ ಉಭಯ ಹೆಂಡತಿಯನ್ನ ಮನೆಯಲ್ಲಿ ಬಿಟ್ಟು ಇವರನ್ನು ಕರ್ಕೊಂಡು ಹೊರಟಿದ್ದೀರಿ. ಅವಳನ್ನ ಮನೆಯಲ್ಲಿ ಬಿಡುವುದು ಹೇಗೆ? ಅವಳು ಇದ್ರೆ ಅಲ್ವಾ? ಹಾಗಾದ್ರೆ ಅವರಿಬ್ರು ಇಲ್ಲ. ಆಗುವುದಕ್ಕೆ ಮೂರು ಹೆಂಡತಿ. ಹೌದು. ಅಂದ್ರೆ ಮೊದಲನೇ ಹೆಂಡತಿ ತವರಿಗೆ ಹೆರಿಗೆಗಾದ್ರೂ ಹೋದವಳು ಹಿಂತಿರುಗಿ ಬರಲೇ ಇಲ್ಲ. ಬರ್ಲೇ ಇಲ್ವಾ? ಒಂದು ಮಗುವನ್ನು ಎತ್ತು ಕೊಟ್ಟು ಅಲ್ಲೇ ಶಿವನ ಪಾದ ಸೇರಾಯ್ತು. ಇಷ್ಟೊತ್ತಿನಲ್ಲಿ ತುಳಿರು ಅಂದ್ರೆ ಮತ್ತೆ ಮಗುವನ್ನು ಎತ್ತು ಸತ್ತು ಹೋದಳು. ಮಗುವನ್ನು ಎತ್ತು ಸತ್ತು ಆದಳು. ಎಷ್ಟು ದುಃಖದಲ್ಲಿ ಹೇಳ್ಕೊಂಡು ಒಂದು ನಮ್ಮ ಸಂಕಟ ನಮಗೆ. ಹಿರಿಯ ಹೆಂಡತಿ ಗತಿ ಅದಾಯ್ತು. ಆಮೇಲೆ ಅದು ಇವನೊಂದು ಸಾಕ್ಬೇಕಲ್ಲ, ಸಣ್ಣಮ್ಮ ಸಾಕಾಗ್ಲಿಕ್ಕಿಲ್ಲ, ಮತ್ತೊಂದು ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡಿದೆ. ಆದ್ರೆ ನಾನು ಯೋಚನೆ ಮಾಡೋಕ್ಕಿಂತ ಊರವ್ರು ಬಂದು ಹೇಳಿದ್ದೆ ಹಾಗೆ. ಹೇಗೆ? ಬ್ರಾಹ್ಮಣರೇ, ಶಿವನ ಪೂಜೆ ನಡಿಬೇಕು, ಪೂಜಾ ಕೈಂಕರ್ಯ ಎಲ್ಲ ನಿರಂತರವಾಗಿ ನಡಿಬೇಕು ಅಂತಾದ್ರೆ ನೀವು ಈಗ ಮೂಲೆ ಹಿಡಿದು ಚಿಂತೆಯಲ್ಲಿ ಕೊಟ್ಕೊಳ್ಬಾರ್ದು. ನಿಮಗಾಗಿ ಅಲ್ದೋದ್ರು ನಮಗಾಗಾದ್ರೂ ನೀವು ಮದುವೆ ಆಗ್ಬೇಕು ಅಂತ ಹೇಳಿ. ಓ, ಅಂದ್ರೆ ನಿಮಗಾಗಿ ನೀವು ಮದುವೆ ಆದದ್ದಲ್ಲ, ಊರವರಿಗಾಗಿ ನೀವು ಮದುವೆ. ಊರವರಿಗಾಗಿ ಊರವರ ಒತ್ತಾಯಕ್ಕಾಗಿ ಹಾಗಂತ ಅವಳಿಗೆ ಬಹಳ ಪ್ರೀತಿ ಯಾವುದು? ಈ ಮುದ್ದೆ ಅನ್ನ ಅಂದ್ರೆ ಬಹಳ ಪ್ರೀತಿ. ಹೌದಾ? ಹೌದು. ಒಂದ್ ದಿವ್ಸ ಊಟ ಕೂತಿದ್ಲು. ಊಟ ಕೂತ ಸಂದರ್ಭದಲ್ಲಿ ಅನ್ನ ಕರಗಿತ್ತ ಇಲ್ವಾ? ಆ ಅನ್ನ ಮುದ್ದೆ ಕೊಟ್ಟು ಹೊಡೆಯೋದು ನೋಡ್ಬೇಕು. ಒಂದ್ ಅನ್ನದ ಮುದ್ದೆ ಕಟ್ಲಲ್ಲಿ ಸಿಕ್ಕಾಕು. ಕಂಟಲ್ಲಿ ಸಿಕ್ಕಾಕೊಂಡಿದೆ. ಏನಾಯ್ತು ಅಂತಿಲ್ಲ. ಈಗಲೇ ಕೌಚವಾಗಿದ್ದ ಎಂತದ್ದು ಗೊತ್ತಾಗ್ಲಿಲ್ಲ. ಹಿಂದೆ ಮುಂದೆ ನೋಡ್ಲಿಲ್ಲ. ಅವಳು ಕುತ್ತಿಗೆ ಹಿಡ್ದೆ ಒಂದು ಗೂಟು ಬಿಟ್ಟೆ ಬೆನ್ನ ಮೇಲೆ. ಅನ್ನ ಕೆಳಗೊಂತು ಹೆಂಡತಿ ಬದುಕಿದ್ರು. ಚಿಕ್ಕಮ್ಮ ಎಂತ ಆಯ್ತು ನಿಮಗೆ? ಚಿಕ್ಕಮ್ಮ ಸ್ವಲ್ಪ ಸುಮ್ಮನಿರು. ಅಷ್ಟು ಹೊತ್ತಿಗೆ ಗಂಟಲು ಸಿಕ್ಕಾಕೊಂಡು ಅನ್ನ ಒಳಗೋಯ್ತು. ಹೌದಾ? ಹೆಂಡತಿ ಕೈ ಬಿಟ್ಟ ತಕ್ಷಣ ಇದ್ದಿದ್ದು ನನ್ನ ಹೆಂಡತಿ ಎಣ್ಣೆ ಹೆಂಡತಿ ಹೋಗಾಯ್ತು. ಅನ್ನ ಕೆಳಗೋಯ್ತು, ಉಸಿರು ಮೇಲೆ ಹೋಯ್ತು. ಆ ಹೆಂಡತಿ ನೀವೇ ಕೊಂದು ಬಿಟ್ರಲ್ಲ, ಕೈಯಾರೆ ಕೊಂದ್ಬಿಟ್ರಲ್ಲ. ಕೈಯಾರೆ ಕೊಂದದ್ದು ಸಾಯ್ತಾನೆ ಅಂತ ಕೊಂದದ್ದು ಅಲ್ಲವೇ? ಅದು ಹೊಡಿಬೇಕು, ಅನ್ನ ಒಳಗೆ ಹೋಗ್ಲಿ ಅಂತ ಹೇಳಿದ್ದು. ಓ, ನೀವು ಕೈಯಾರೆ ಕೊಂದದ್ದಲ್ಲ, ಅನ್ನ ಕೊಂದದ್ದು. ಅನ್ನ ಒಳಗೋಯ್ತು, ಪ್ರಾಣ ಹೊರಗೋಯ್ತು. ಹೊರಗೋಯ್ತು. ಅಂತ ಮಾತೆಲ್ಲ ಒಳ್ಳೇದು. ಕೊಂದದ್ದು ಭಟ್ರಲ್ಲ, ಅನ್ನ ಕೊಂದದ್ದು. ಅನ್ನ ಕೊಂದದ್ದು ಗಂಟಿಗಟ್ಟಿ ಅನ್ನ. ಆಮೇಲೆ ಅಂದ್ರೆ ಮತ್ತೆ ಅಂತ ಅಲ್ಲ, ಎರಡನೇ ಹೆಂಡತಿ ಹೋದ್ಲ. ಇನ್ನು ಇವನು ಸಾಕೋದು ಹೇಗೆ? ಹೌದು. ಕೊಟ್ಟಿಟ್ಟೊತ್ತಿಗೆ ಅಮ್ಮನ ನೆನಪು ಮಾಡ್ತಾನ. ಹೌದು ಅಮ್ಮನ ನೆನಪು ಮಾಡ್ತಾನೆ. ಹಾಗಾಗಿ ಅವನಿಗಾಗಿ ಮದುವೆ ಆಗ್ಬೇಕು ಅಂತ ಆದ್ರೆ ಎಲ್ಲಿ ಹುಡುಕುವುದು? ನಮ್ಮ ಹಣೆ ಬರದಲ್ಲಿ ಆಗುವುದಿಲ್ಲ ಅಂತ ಲೆಕ್ಕ ಹಾಕಿದೆ. ಒಂದು ಮದುವೆಯನ್ನು ಸಾಧಿಸುವುದು ಹೋದೆ. ಮಂಟಪದಲ್ಲಿ ನಾನು ಮಂಗಲಾಷ್ಟಕವನ್ನು ಹಾಡ್ತಾ ಇದ್ದೆ ಬಹಳ ಸಂತೋಷದಿಂದ. ಈಗ ಸಭೆಯಲ್ಲಿ ನೋಡ್ತೇನೆ ಇವಳು ಹಾಡು ಹೇಳ್ತಾ ನಿಂತಿದ್ದು. ಇವತ್ತೊಂದು ಹಾಡು ಹೇಳ ಹಾಡು ಹೇಳುವುದ? ಅಯ್ಯೋ, ಅವಳ ಆ ದಿವಸ ಹಾಡು ಹೇಳೇ ನನ್ನವಳಾದದ್ದು. ಇವತ್ತು ಮತ್ತೆ ಹಾಡು ಜೊತೆಯಾದದ್ದು. ಹಾಡು ಜೊತೆಯಾದದ್ದು. ಇವತ್ತು ಮತ್ತೆ ಹಾಡು ಹೇಳಿ ಮತ್ತೆ ಹಾಗೆ ಹೇಳ್ಬೇಡಿ, ಬೇಡ ಅಂತ ಹೇಳ್ಬೇಕು. ನನಗೂ ಕೇಳಬೇಕೆನ್ನುವಂತ ಆಸೆ. ಅಮ್ಮ ಹಾಡ್ಲೇಬೇಕು. ಇವಳು ಬೇಡ ಅಂತ ಹೇಳಿ ಹೇಳಬೇಕಲ್ಲ. ಒಂದು ಹೇಳಿ. ಅಲ್ಲ ಹೇಳು, ಅವ್ರು ಒತ್ತಾಯದ ಮೇಲೆ ಕೇಳಬೇಕು. ಧ್ವನಿ ಕೇಳ್ತೇನೆ. ಹೊಸ ಹಾಡು ಹೇಳ, ಹಳೆ ಹಾಡು ಹೇಳ. ಹಳೆ ಹಾಡು ಒಂದು ಹೊಸ ಹಾಡು ಎರಡು ಹೇಳಿ. ಎರಡು ಹೊಸದು ಬೇಕು, ಹಳೆದು ಬೇಕು. ಅರ್ಧ ಹೊಸದು, ಅರ್ಧ ಹಳೆದು. ಅವಳು ಹೇಳ್ತಾಳೆ, ನೀ ತುಂಬ ಹೇಳಿ.
ಮನೆ ಇಲ್ಲ, ಇಲ್ಲವೇ ಇಲ್ಲ. ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ನನಗೆ, ಗಂಡನ ಮನೆಯಲ್ಲಿ ಸುಖವಿಲ್ಲ. ನಾನು ನಿನಗೆ ಏನು ಕೊಡ್ತೆ ಮಾಡಿದ್ದೆ ಮತ್ತಿದೆಂತ ಹಾಡು ಹಾಗೆ ಉಂಟು. ಯಾವುದು ಹಾಡು ಹಾಗೆ ಉಂಟಾ? ಏನು ನನಗೆ ಗೊತ್ತಿಲ್ವ ಹಾಡು? ಹಾಡು ಹಾಗಿದ್ದದ್ದಲ್ಲ, ನೀ ಹೇಳಿದ್ದ ಹಾಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ ಅಂತ ಹೇಳಿದ್ರೆ ನಿನಗೇನು ಹೊಟ್ಟೆ ಬರ್ತಿಲ್ಲ? ಹಾಡು ಸ್ವಲ್ಪ ಸುಮ್ಮನಿರು, ಅದು ಹಾಡು ಹಾಗಿದ್ದದ್ದಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ತಂಗ್ಯವ್ವ, ತಂದೆಯ ಮನೆಯೂ ಸ್ಥಿರವಲ್ಲ, ಸುವಿ ಸುವಿ ಸುವಾಲೆ. ಸುವಿ ಸುಮಾರಿ ಅಲ್ಲ, ಅದಕ್ಕೆ ತಾನೇ ತಂದಾನ, ತಾನೇ ತಿಂದಾನ, ತಾನೇ ನೀನೇ ಪ್ರಾರಂಭ ಮಾಡಿದ್ದ ಹಾಡು ಹೇಳು ಹಾಡು ಹೇಳು ಅಂತ. ಅಮ್ಮ ಮತ್ತೊಂದು ಹಾಡು ಹೇಳಿ. ನೀ ಸುಮ್ಮನಿರು, ಮತ್ತೊಂದು ಹಾಡು ಹೇಳಲೇಬೇಕಾದ್ರೆ ಬೇರೆ ಅದು ಸರಿಯಾಗಿ ಹೇಳಿ. ಒಳ್ಳೆ ಒಳ್ಳೆ ಹಾಡು. ಒಳಗೆ ಕರೆವೇನು ಬಾ ಯಾರಿಲ್ಲ, ಒಳಗೆ ಕರೆವೇನು ಬಾ ಯಾರಿಲ್ಲ. ಮನೇಲಿ ಹೀಗೆ ಹೇಳ್ತಾರೆ. ಇಲ್ವಾ? ಇದು ನಾ ಮನೆಯಲ್ಲಿದ್ದಾಗ ಕಲಿತ ಹಾಡ ಮನೆಯಿಂದ ಆಚೆ ಹೋದ್ಮೇಲೆ ಅಭ್ಯಾಸ ಮಾಡಿದ್ದು. ನೀವು ಮನೇಲಿ ನಿಂತಾಗ ಹಾಡು ಹೇಳೋ ಹಾಡಿದ್ದು ಅಂಗಳದಲ್ಲಿ ನಿಂತ್ಕೊಂಡು ಹಾ. ಒಳಗೆ ಕರೆವೇನು ಬಾ ಯಾರಿಲ್ಲ. ಯಾರಿಲ್ಲ. ಅದು ನಾನು ಆಚೆ ಹೋಗಿದ್ದೆ ನೋಡು. ಹಾ. ಮನೆ ಹಾಗಲ್ಲ, ಹಾಡು ಮುಂದುಂಟು. ಮುಂದುಂಟಾ? ನೀವು ಇಲ್ಲಲ್ಲ, ಯಾರು ಇಲ್ಲ. ಯಾರು ಇಲ್ಲ. ಒಳಗೆ ಕರೆವೇನು ಬಾ ಯಾರಿಲ್ಲ, ಭಗವಂತ ಎನ್ನ ಕಾವರು. ಓ ನೀವು ಇಲ್ಲಲ್ಲ, ಹಾಗೆ ಭಗವಂತನ ಕುರಿತಾಗಿ ಹೌದು ಹೌದು. ಯಜಮಾನರು ಮನೆಯಲ್ಲಿಲ್ಲ, ನನ್ನ ಕಾಯುವವರು ಯಾರು ಇಲ್ಲ, ಬಾ ನನ್ನನ್ನು ಕಾಪಾಡುವಂತ ಮೊರೆ ಹೋಗಿದ್ದು. ಹಾಗೆ ಹಾಗೆ. ಒಳ್ಳೆ ಸಾಹಿತ್ಯವೇ. ಈಶ್ವರ ಈಶ ನಿನ್ನ ಚರಣ ಭಜನೆ ಆಹಾ. ಆಸೆಯಿಂದ ಮಾಡುವೇನ, ಏನು ಚಂದ. ಕೇಶ ರಾಶಿ ದೂರ ಮಾಡು ಶ್ರೀಶ ಕೇಶವ, ಎನ್ನ ಕೇಶ ರಾಶಿ ದೂರ ಮಾಡು. ಎಂತದ್ದೆ? ಕೇಶರಾಶಿ ದೂರ ಮಾಡು. ದೂರ ಮಾಡು. ಕೇಶರಾಶಿ ದೂರ ಮಾಡುದು ಯಾವಾಗ? ನಾ ಸತ್ತಾಗ ನೀನು ಕೇಶ ತೆಗಿಯು. ಕೇಶರಾಶಿ ದೂರ ಮಾಡು ಅಂತ ಹೇಳಿದ್ರೆ ನಾನು ಅದಕ್ಕೆ ಹೋಗ್ಬೇಕಾ? ಹಾಡು ಹಾಗೆ ಉಂಟು. ಎಂತ ಹಾಡು ಆಗುಂಟು? ಅಮ್ಮ ನೀವು ಈ ಹಾಡು ಹೇಳಿ ಹೇಳಿ ನಮ್ಮ ಅಪ್ಪ ತಲೆ ನೋಡಿ ಇದು ಹೋಯ್ತು ಕೇಶರಾಶಿ ಅರ್ಥ ಹೋಗ್ತದೆ. ಅಲ್ಲ ಬೇರೆ ಬೇರೆ ಭಜನೆ. ಒಳ್ಳೆ ಒಳ್ಳೆ ಭಜನೆ. ಭಜನೆ ಹೇಳಿ, ಭಜನೆ ಹೇಳಿ. ನೀನ್ಯಾಕೋ 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 ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಕರಿಮ ಕಾರಿಗೆ ಸಿಕ್ಕಿ, ಕರಿಮ ಕಾರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮುಲ್ಲ ಎಂಬ ನಾಮ ಬೇಕಾಯ್ತು. ಎಂತಂದ್ರೆ ನೀನ್ ಯಾಕೋ ನಿನ್ನ ಹೊಂಗಿ ಹಾಕು, ನಾಮದ ಬಲ ಒಂದಿದ್ದರೆ ಸಾಕು. ಕರಿಮ ಕಾರಿಗೆ ಸಿಕ್ಕಿ. ಎಂತ ಕರಿ ಮಕಾರಿ? ಕರಿ ಮಕರಿಗೆ ಸಿಲುಕಿ. ಆ ಅಕ್ಷರ ಆಚೆ ಹಾಕಿದ್ರೆ ಅದು ತಾಳಕ್ಕೆ ಸಿಕ್ಕುದಿಲ್ಲ. ಅಯ್ಯೋ ತಾಳಂತೆ. ಕರಿ ಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ಕೊನೆಯಲ್ಲಿ ಎಂತದ್ದು? ಆದಿಮುಲ್ಲ ನಿಂಗೆ ಅವನೊಂದು ಸಾದ. ಅಯ್ಯೋ ದೇವ್ರೇ, ಹಾದಿಮುಲ್ಲ ಅಲ್ವೇ? ಆದಿಮೂಲ, ಹಾದಿಮೂಲನಂತೆ. ಅದುಂಟು. ಮತ್ತೆ ಹಾಡಿರೋದು ಬೇಡ. ಬೇಡ. ಇದು ಒಳ್ಳೆ ಒಳ್ಳೆ ಭಾಷೆ. ಅದು ಬಹು ನಿರೀಕ್ಷಿತ ಒಂದು ಹಾಡು. ಅದು ಹೇಳ್ತಾ ಅವಳು. ಇದು ಒಂದು ಶಾಸ್ತ್ರೀಯ ಸಂಗೀತ ಹೇಳಿ ಬಾ. ಹೌದಾ? ಅದರಲ್ಲಿ ಪ್ರಾವೀಣ್ಯತೆ ಸಾಧಿಸಿದ್ರ? ಸಾಧಿಸುವುದ? ಅಯ್ಯೋ ಇಡೀ ಕೇರಿಯವ್ರು ಬಾಗ್ಲಾಗ್ತದೆ. ಇವಳು ಪ್ರಾರಂಭ ಮಾಡಿದ್ರು ಸಾಕು. ಅಷ್ಟು ಒಳ್ಳೇದು. ಒಳ್ಳೇದಾ? ಆಸ್ವಾದನೆಗಾಗಿ ಬಾಗ್ಲಾಗ್ತದೆ. ಹಾಗೆ ಹಾಗೆ. ಶಿಲ್ಪಿ ಶಿಲ್ಪಿ ಅದು ಬೇಡ, ಸರಿ ಇಲ್ಲ ಅದು. ಅದೇ ಸರಿ ಇಲ್ವಾ? ಬೇಡ ಬೇಡ. ಅದು ನನ್ನ ಬಾಯಿಗೆ
ಬಾಯಿಗೆ ಸೇರುವುದಿಲ್ಲ. ನಿನ್ನ ಬಾಯಿ ಸಿಕ್ಕಿ ಹೋಗುದಿಲ್ಲ. ಪ್ರಲಾಪನೆ. ಯಾವುದು? ಪ್ರಲಾಪನೆ. ಆಲಾಪನೆ. ಆಲಾಪನೆ ಪ್ರಲಾಪನೆ ಅಲ್ಲ. ಗಂಡ ಸತ್ತ, ಗಂಡ ಸತ್ತ, ಗಂಡ ಸತ್ತ. ಇಲ್ಲ ಇದ್ದೆ ಅದು ಗಂಡ ಸಾಯುವುದು ಯಾವಾಗ? ಹಾಡು ಹಾಡು ಅಂದ್ರೆ ಹಾಡು ಮುಂದೆ ಮುಂದೆ ಕೇಳುವ ಕೇಳುವ. ಗಂಡ ಸತ್ತ ಅಯ್ಯೋ ಮತ್ತೆ ಎಂದು ಮಂಡೆ ಬಿಸಿಯೂ ಬೇಡ, ಚಿನ್ಮಯನ ನೆನೆಯಿರೋ. ಗಂಡರ ಗಂಡ ಉದ್ದಂಡ ಶ್ರೀಪತಿಯ ನೆನೆಯಿರೋ. ಗಂಡ ಸತ್ತ. ಏನು ತಂದೆ ಒಂದು ಕ್ಷಣ ನಮಗೆ ಗೋರ್ಪಡಿ ಅವ್ರದ್ದೆಲ್ಲ ಉಂಟು. ಕೊನೆಯಲ್ಲಿ ಹೇಳಿದ್ದು ಅದ್ಭುತವಾಗಿತ್ತು. ಹೌದೌದು, ಗಂಡ ಸತ್ತ ಹೇಳುದು ಅದ್ಭುತವೇ. ಚುರುಕಿನಲ್ಲಿ ಹೇಳಿದ್ದು. ಅರಪ್ಪನ ಮೇಲೆ ತಾಳಕ್ಕೆ ಸೇರಿಸ್ಬೇಕು. ಅಯ್ಯೋ ನೀ ತಾಳ ಸೇರ್ಸೋದು ಬೇಡ. ಕಣ್ಣಿನ ತೆಗಿತೆ ನೀನು. ಮಂಗಳ ಮಾಡಿರ್ತೇನೆ. ಒಳ್ಳೆ ಹಾಡಿದ್ದೆ. ಆರತಿ ಹಾಗೆಲ್ಲ ಮುಗಿಸ್ತೇವೆ. ಆರತಿ ಹಾಡು ಮಾಡಿ ಮುಗಿಸ್ತೇವೆ. ಆಯ್ತು ಅದೇ ಹೇಳು. ಎತ್ತುವೇನ ಎತ್ತುವೇನ ಎತ್ತು ಹಾಡೇಳು, ನೀ ಹಾಡೇಳು, ನೀ ಪ್ರಾರಂಭ ಮಾಡು. ಅದು ಹಾಕಿ ಎತ್ತಿದ್ರೆ ಬರುವುದಿಲ್ಲ ಅದು. ಸ್ವಲ್ಪ ಸುಮ್ಮನೆ ಎತ್ತುವೇನ ಎತ್ತುವೇನ ಎಂತದ್ದು ಅದು ಅಭ್ಯಾಸ ಮಾಡುವಾಗಲೇ ಹಾಗೆ ಅಭ್ಯಾಸ. ಮನೆ ತೊಂದ್ರಿಲ್ಲ. ಹೋದಲ್ಲೆಲ್ಲ ದಾರಿ ಮೇಲೆ ನಿಂತ್ಕೊಂಡು ಎತ್ತುವೇನ ಎತ್ತುವೇನ ಹಾಡು ಕೇಳೋರು ಎಷ್ಟು ಜನ ಆಗ್ತಿರು ಅಮ್ಮ ಗೊತ್ತಾ? ನೀವು ಬಾಯಲ್ಲೇ ಎತ್ತಿ. ಎತ್ತುವೇನ ಎತ್ತುವೇನ ಮುಂದುವರಿಸಿ. ಮುತ್ತಿನ ರತಿಯನ ಮುತ್ತಿನ ರತಿಯನ. ಇವತ್ತು ಸಾಕು. ನೀನೊಂದಿನ ನಮ್ಮನೆ ಬಾ ಅಂತ ಹಾಡು ಸುಮಾರು ಉಂಟು. ಹೇಳ್ ತೋರಿಸ್ತೇನೆ. ಹಾ, ಸರಿ ಸರಿ. ನೀ ನಮ್ಮನೆಗೆ ಒಂದು ಬಾ. ಸಮಯ ನೋಡಿ ಬರ್ತೇನೆ ಬರ್ತೇನೆ. ನನಗೂ ಸಂತೋಷ ಆಯ್ತು. ಹಾಗೆ ಅದ್ಭುತವಾಗಿ ಹಾಡಿಯ ಮಾಲಕ್ಷ್ಮಿ. ಹೌದಾ? ಹೀಗೆ ನೀವೆಲ್ಲರೂ ಹೊರಟಿದ್ದೀರಲ್ಲ, ಹೊರಟಿರುವಂತಹ ಅಂದವನ್ನ ನನ್ನಲ್ಲಿ ಬಣ್ಣಿಸ್ತೀರಾ? ಎಲ್ಲಿ ಹೊರಟದ್ದು ಎಲ್ಲಿಂದ ಬಂದದ್ದು ಕೇಳುವ ಕುತೂಹಲ. ಹೌದು. ಅವ್ರು ಕೇಳುವುದೆಚ್ಚ, ನಾವು ಹೇಳುವುದೆಚ್ಚ. ಎರಡೂ ಇಚ್ಛೆ. ಅಂದ್ರೆ ಎರಡು ವಿಷಯ ಹೇಳಲೇಬೇಕು ಅಂತ. ಹೇಳುವ ವಿಷಯವ ವಿಷಯ ಪ್ರಾರಂಭ ಮಾಡುವ. ಹೇಳ್ತೇನ ನಾ ಹೇಳ ಹಾ ಆಯ್ತು ಆಯ್ತು, ಪ್ರಾರಂಭ ಮಾಡಿ ನಾವು ಅಮ್ಮ
ಮಾಡ್ತಿರೋದು ಅಪ್ಪ. ಅವ ಮಣ್ಣು ತೊಳೆಯೋ ಆಗ್ಲೇ ಕುಳಿತ ಅಭ್ಯಾಸ ಮಾಡಿತ್ತು. ಮನೆ ಹತ್ರ ಅಮ್ಮ, ಎಲ್ಲಿಗೆ ಅಂತ ಕೇಳಿದ್ರಲ್ಲ, ಹೇಳಲಿಕ್ಕೆ ಮನಸ್ಸುಂಟು. ನಮ್ಮ ಅಪ್ಪಯ್ಯ ಅವಕಾಶ ಮಾಡಿ ಕೊಡಬೇಕು. ದಾರಿ ಮಾಡಿ ಕೊಡ್ಬೇಕು ಅಂತ. ಹೌದು, ಇನ್ನು ಮತ್ತೆಂತ ಕಡಿಮೆ ಅವಕಾಶ ಕೊಡುವುದ ನಿಮ್ಗೆ? ಈ ಕೊಟ್ಟದ್ದು ಹೆಚ್ಚಾಯ್ತು. ಹೌದಪ್ಪ. ಆಗಲೇ ಅಪ್ಪಯ್ಯ ನಾನು ಅಮ್ಮ ಹೇಳ್ತಿದ್ರಲ್ವ, ಹೌದು ಹೌದು, ಅವಳಿಗೆ ಕೇಳ್ತದೆ. ಹೋಗುದೌದು. ಯಾಗಕ್ಕೆ ಯಾರು ನಾವು ಎಲ್ಲಿಂದ ಬಂದವರು ಅಂತ ಹೇಳು, ಗೊತ್ತಾಗ್ಲಿ. ಎಲ್ಲಿಂದ ಬಂದವರು? ಬಂದದ್ದು ಹಾ. ಮನೆಯಿಂದ ಎಲ್ಲರೂ ಬರುವುದು ಮನೆಯಿಂದೆ. ಊರಿಗೆ ಒಂದು ಹೆಸರಿಲ್ವಾ? ಅದು ಒಕ್ಕಿಲಾರ. ನಮ್ದು ಅಗ್ರಹಾರದಿಂದ ಬಂದವರು. ಹೌದು. ಹೋಗುದು ಯಾಗಕ್ಕೆ. ಯಾಗಕ್ಕೆ? ಹೌದು. ಎಲ್ಲಿ ಯಾಗ ನಡೆಯುವುದು? ಅದು ಇಲ್ಲೇ ಅಮ್ಮ ಬರ್ಗಿಯಲ್ಲಿ. ಯಾಗ? ಬರ್ಗಿ. ಸರಿ, ನೆನ್ಪು ಮಾಡ್ಕೊಂಡು ಹೇಳು. ಬರ್ಗೆ ಬೆಟ್ಕೊಳ್ಳಿಯ ಅಪ್ಪಯ್ಯ ಅದಿಸ ಬರ್ಗಿ ಅಂತ ಹೇಳ್ತಾರೆ. ಸ್ವಲ್ಪ ಸುಮ್ಮನೆ ಎಲ್ಲ ಅದು. ಇವತ್ತಿನ ಕಾರ್ಯಕ್ರಮ ಬರ್ಗೆ ಅಲ್ಲ, ಪ್ರಾಚೀನ ಮುಕ್ರಿ. ಸ್ವಲ್ಪ ಸುಮ್ಮನೆ. ಎಂತ ಪ್ರಾಚೀನ ಮುಕ್ರಿ? ಅಲ್ಲ, ಪ್ರಾಚೀನ ಮುಕ್ರಿ. ಓ, ಅಯ್ಯಪ್ಪ, ಅಮ್ಮ ಮಗನ ಸುಧಾರಿಸುವುದೇ ನನ್ನ ದೊಡ್ಡ ಗೋಳು. ಹೌದು, ಇವಳು ಮುಕ್ರಿ ಅಂತ ಹೇಳುವುದು, ಅವ್ನು ಬರ್ಗಿ ಅಂತ ಹೇಳುದು. ಅಪ್ಪಯ್ಯ ಬರ್ಗಿಯಲ್ಲಿ ಇದ್ದದ್ದು. ಪ್ರಾಚೀನ ಬರಹಿ. ಬರ್ಗಿ ಮುಕ್ರಿ ಅಲ್ಲ. ಅಲ್ಲಿ ಬಹುದೊಡ್ಡ ಯಾಗ. ಯಾಗವ? ಹಾ. ಪ್ರಾಚೀನ ಬರಿಯಲ್ಲಿ ಹೌದಪ್ಪ. ಯಾಗ ಮಾಡುತ್ತಿರುವವರು ಯಾರು? ಅವನು ಯಾರ್ಯವ? ಅವ ಅಧ್ಯಕ್ಷ. ಅಧ್ಯಕ್ಷ ಅಲ್ಲ. ಓ ದಕ್ಷ ಪ್ರಜಾಪತಿ. ಅವ ಮಾಡುವಂತ ಬಹುದೊಡ್ಡ ಯಾಗ. ದಕ್ಷ ಪ್ರಜಾಪತಿ. ಹೌದೌದು. ವಿಶಾಲವಾದ ಬಯಲು ಪ್ರದೇಶ, ಮಧ್ಯದಲ್ಲಿ ದನದ ಬೆಟ್ಟ. ದನದ ಬೆಟ್ಟ. ದನದ ಬೆಟ್ಟ. ಏ ದೇವರೇ. ಕಾಲದ ದನ ಅಲ್ಲ, 4 ಕಾಲು ಕಾಲಿದ್ದಲ್ವಾ? ಓಕೆ. ಅಂದ್ರೆ ಹೊಟ್ಟಿಗೆಯಲ್ಲಿರುವುದಲ್ಲ, ಪೆಟ್ಟಿಗೆಯಲ್ಲಿರುವುದು ದನ. ದನದ ರಾಶಿ. ಅಪೇಕ್ಷೆಯನ್ನೆಲ್ಲ ಈಡೇರಿಸ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಲೆಕ್ಕ ಮಾಡೋದಿಲ್ಲ ಅಂತ. ಲೆಕ್ಕ ಇಲ್ಲ. ಇವತ್ತು ಲೆಕ್ಕಾಚಾರವೇ ಇಲ್ಲ. ಬೆನ್ನಿಗೆ ಬಡತನ ಬರುವಷ್ಟು ಬಾಚುವುದು ಕೊಡುದು. ಬೇಕಷ್ಟು. ಅಂದ್ರೆ ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು ಅವರಿಂದ ಕೊಡಲ್ಪಡ್ತದೆ ಅಂತೆ. ನಿರೀಕ್ಷೆ ಉಂಟು. ಓ, ಹಾಗಾಗಿ ಹಾಗಾಗಿ ನಮಗೆ ಲೇಖನ ಬಂತು. ನಮಗೆ ಲೇಖನ ನಮ್ಮ ಮನೆಗೆ ಬರ್ಬೇಕು ಅಂತಿಲ್ಲ. ಹೋಗು ಮನಸ್ಸುಂಟ. ಬ್ರಾಹ್ಮಣರ ಕೇಳಿ ಕೊನೆ ಮನೆಗೆ ಒಂದು ಲೇಖನ ಬಂದ್ರು ಎಲ್ಲರೂ ಹೋಗುದೆ. ಹೋಗ್ಬಾರ್ದು ಅಂತಿದ್ರೆ ಅದು ಕೊನೆ ಕ್ಷಣದಲ್ಲಿ ನಮ್ಮನೆ ಕೊನೆಗುಂಟು. ಕೊನೆ ಕ್ಷಣದಲ್ಲಿ ಕರೆ ಬಂತು, ಗೊತ್ತುಂಟಾ? ಹೌದಾ? ಎಲ್ಲ ಅವಸರ ಆಗಿತ್ತು. ನಿಮ್ ಶ್ರಾದ್ದದಲ್ಲಿ ಹೊರಟು ನಿಮಿಷಾರ್ಧ ಅಲ್ಲ, ಕೊನೆ ಕ್ಷಣ ಅಲ್ಲ. ಯಾರು ಕೊನೆ ಕ್ಷಣ? ಅವ್ರು ಕೊನೆ ನಿಮಿಷಾರ್ಧ. ನಿಮಿಷಾರ್ಧದಲ್ಲಿ ಅಂದ್ರೆ ನಮಗ್ ಹೋಗ್ಬೇಕು ಅಂತ ಮನಸ್ಸಾದ್ರೆ ಹಾಗೆ, ನಮ್ಗೆ ಹೋಗ್ಬಾರ್ದು ಅಂತ ಮನಸ್ಸಾದ್ರೆ ಮನೆಗೆ ಬಂದು ಎಷ್ಟು ಒತ್ತಾಯ ಮಾಡಿ ಹೋಗುದೇ ಇಲ್ಲ. ಹಾಗೆ ಹಾಗೆ ಹಾಗೆ. ಹಾಗಾಗಿ ಅವರು ಲೇಖನದಲ್ಲಿ ಬರೆದಿದ್ದಾರೆ, ನೀವು ಬರಬೇಕು, ನಿಮ್ಮವರನ್ನು ಕರೆತರಬೇಕು, ಸಕುಟುಂಬ ಸಪರಿವಾರ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕಾಗಿ ವಿನಂತಿ ಇತಿ ಕಳಕಳಿಯ. ನಿಮ್ಮ ವಿಶ್ವಾಸ, ಅದು ನಿಮ್ಮ ವಿಶ್ವಾಸ. ವಿಶ್ವಾಸ. ಯಾವುದು ಕೆಳಕಳಿ? ಕಳಕಳಿಯ ಕಳಕಳಿ ಕೆಳಕಾಡುವುದಲ್ವೇ? ಅಂದ್ರೆ ಮುದ್ರೆ. ಈಗ ನಮ್ಮೂರಲ್ಲಿ ಯಾರೂ ಇಲ್ಲ. ಈಗ ಯಾರು ಇಲ್ವಾ? ಎಲ್ಲದ ಮನೆಗೆ ಒಗ್ರಾರದಲ್ಲಿ ಯಾರು ಇಲ್ಲ. ಯಾರು ಇಲ್ಲ ಅಂತಲ್ಲ, ಅಲ್ಲ ಕಳ್ರ ಬಂದು ಒಳಗೆ ನಾಯಿ ಹೊರಗೆ ಬೆಕ್ಕು ಬಿಟ್ಟು ಮತ್ತೆ ಎಂತದ್ದು ಇಲ್ಲ. ಒಳಗೆ ನಾಯಿ ಹೊರಗೆ ಬೇಕು. ಆಚೆ ಈಚೆ ಇಲ್ಲಪ್ಪ, ಯಾವ್ದು? ಒಳಗೆ ನಾಯಿ ಹೊರಗೆ ಬೇಕು. ಒಳಗೆ ನಾಯಿ ಹೊರಗೆ ಬೇಕು. ನಾಯಿ ಹೊರಗಿರ್ಬೇಕಲ್ಲ. ಹೌದು. ಇಲ್ಲ ಆಗಿದ್ದದಲ್ಲ. ನಾವು ಗಡಿ ಬಿಡಿಯಲ್ಲಿ ಹೊರಟು ಬಂದದ್ದು. ಅನತಿ ದೂರ ಬರುವಾಗ ಮನೆ ಬಾಗಿಲು ಹಾಕುವುದನ್ನೇ ಮಾಡ್ತಿದ್ದೆ. ಇವಳನ್ನು ಕರೆದೆ, ಹೋಗು ಮನೆ ಬಾಗಿಲು ಹಾಕೊಂಡು ಬಾ ಅಂತ. ಇವಳು ತಿರುಗಿ ಹೋಗ್ಬೇಕಿದ್ರೆ ನಮ್ಮನೆ ನಾಯಿ ನಮ್ಮನೆ ಬೆಕ್ಕನ್ನು ಎಟ್ಟಿಸ್ಕೊಂಡು ಬಂತು. ಗಡಿ ಬಿಡಿಯಲ್ಲಿ 2 ಮನೆ ಒಳಗೆ ಹೋಯ್ತು. ಇವಳು ಗಡಿ ಬಿಡಿಯಲ್ಲಿ ಬಾಗಿಲು ಹಾಕಿ ಈಚೆ ಬಂದಾಯ್ತು. ಸ್ವಲ್ಪ ದೂರ ಬಂದೇನು ಯೋಚನೆ ಮಾಡಿದ್ದು, ನಾಯಿ ಬೇಕು 2 ಒಳಗೆ ಉಂಟು, ಏನಾಗ್ತದೆ ಅಂತ ಈ ಲೆಕ್ಕ ಹಾಕ್ತಾ ಇರುವಾಗ ಈ ಕಿಟಕಿಯಿಂದ ಬೆಕ್ಕು ಹೊರಗೆ ಬರುವುದು ಕಾಣ್ತು. ನಾಯಿ ಬರ್ಲಿಕ್ಕಾಗ್ತದ? ಹಾಗೆ ನಾಯಿ ಈಗ ಒಳಗೆ ಉಂಟು. ಅಲ್ಲ ಈಗ ಅಯ್ಯೋ, ಏನಾಯ್ತೆ? ನಿಮ್ಮ ಹಾಸಿಗೆ ಬೇರೆ ಮುಟ್ಲಿಲ್ಲ. ಒಂದು ನಾಯಿಯಲ್ಲೇ ಹೇಸಿಗೆ ಮಾಡ್ತದೆ ಅಂತ ಹೋಗಿ ಚರ್ಚೆ ಮಾಡ್ತಾರೆ. ಎಷ್ಟು ದಿನ ಆಗ್ತದೋ ಏನೋ ಹೋಗಿ ಬರುವುದು. ಅದೆಲ್ಲ ಅಭ್ಯಾಸ ಉಂಟು ನಮ್ಗೆ. ಅಂದ್ರೆ ಈಗ ನಾಯಿ ಒಳಗುಂಟು, ಹೊರಗೆ ಬೆಕ್ಕು ಉಂಟು.
ಹೌದಾ? ಅಂದ್ರೆ ನಾನು ಈ ದೊಗ್ರಾದಲ್ಲಿ ಒಬ್ರು ಇಲ್ಲ, ಮನುಷ್ಯರು ಎನ್ನುವರು ಯಾರು ಇಲ್ಲ, ಯಾರು ಇಲ್ವಾ? ಎಲ್ಲ ಹೊರಟು ಬಂದದ್ದೆ. ಹಾಗಾಗಿ ಅಂತ ಬಹುದೊಡ್ಡ ಯಾಗಕ್ಕೆ ನಾವೆಲ್ಲ ಹೊರಟು ನಿಂತವರು. ಮತ್ತೆ ಸುಮ್ಮನೆ ಮಾತಾಡುವುದಲ್ಲ, ನೀ ಇನ್ನೊಮ್ಮೆ ಸಿಕ್ಕರೆ ಮಾತಾಡುವ. ಈಗ ಹೊರಡುವುದೇ ಅಲ್ಲೇನೆ ಮಲಸ್ನೆ ಬಾಬಾ ಹೋಗುವ. ಮತ್ತೆ ಕಾಲ ಕಲಿತಲ್ಲ, ನಮ್ಗೆ ಸಮಯ ಆಗಿ ಹೋಗ್ತದೆ. ಎಂತಾಯ್ತು? ಸಾವಾರಿಸಿಕೊಳ್ಳಿ. ಎಂತ ಕರ್ಮ ಸಾವರ್ತಿದೆ. ಮಾತುಕತೆ ನಿಂತೋಗ್ಲಿ, ಮಾತುಕತೆ ನಿಂತೋಗ್ಲಿ, ಸಾವಾರಿಸಿಕೊಳ್ಳಿ. ಅದೇ ತರಿಸುವ. ಎಂತ ಸಾವರ್ತಿದೆ ಅಂತದ್ದೆ ಅಲ್ಲ, ಮಾತುಕತೆ ನಿಂತೋಗ್ಲಿ, ಸಾವರಿಸಿಕೊಳ್ಳಿ. ಮಾತುಕತೆ ನಿಂತೋದಲ್ಲ, ಬೇಡ ಮಾತುಕತೆ ಬೇಡ. ಹಾಗಲ್ಲ, ಮಾತಾಡುವುದಕ್ಕೆ ತೊಂದರೆ ಆಗ್ತದೆ ಅಂತ. ಅದು ಹೊರಗೆ ಬರುದಿಲ್ಲ, ಒಳಗೆ ಹೋಗುದು ಅದು. ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಹೊರಗೆ ಹಾಕುವುದೇ ಇಲ್ಲ. ಹೌದು ಹೌದು. ನಮಗೆ ಯೋಚನೆ ಬಂದದ್ದಲ್ಲ, ಗಡಿಬಿಡಿಯ ಹೊರಟದ್ದು. ಹೌದು, ಇವಳು ಅವಳಲ್ವೇನೆ? ನನಗೂ ಅದೇ ಅನುಮಾನ ಇತ್ತು. ಇವಳು ಮಂಜುಳ ಅಕ್ಕನ ಮಗಳು ನಿರ್ಮಲ ಅಕ್ಕ. ಇತ್ತು. ಹೌದು, ನಿಂಗೆ ಬಹಳ ಸಂತೋಷ ಆಯ್ತು. ಹೌದು, ನಿರ್ಮಲ ಅಲ್ವೇ? ನಿರ್ಮಲ ಅಂದ್ರೆ ಬೇರೆ. ಮಂಜುಳಪ್ಪನ ಮಗಳು ನಿರ್ಮಲ ಅಕ್ಕ. ಇವಳ ಯಾರ್ದೇ ಮಾತಾಡು. ಮಂಜುಳಪ್ಪನ ಮಗಳು ನಿರ್ಮಲಪ್ಪನ. ಅವಳಲ್ಲ, ಅವಳು ಇವಳಲ್ವೇನೆ? ಇವನ ಮಗಳು ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಣಿಯಮ್ಮ. ಅಯ್ಯೋ, ಇವಳು ಸಾಮಾನ್ಯದವಳು ಅಂತ ಭಾವಿಸಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಪರಮೇಶ್ವರನ ಹೆಂಡತಿ. ಕೈಲಾಸವಾಸನೆ ವಾಸನೆ ನೀನು. ಕೈಲಾಸ ವಾಸ ಹಾಡುಂಟಲ್ಲ, ಕೈಲಾಸ ವಾಸನೆ ಬಾ. ಎಲ್ಲ ಮುಂದೆ ಎಲ್ಲ ಬೇಡ ಬೇಡ, ವಾಸನೆ ಕೈಲಾಸ ವಾಸ ಬಾ ಅಂತ ವಾಸನೆ ಅಲ್ಲ. ಅಂದ್ರೆ ಕೈಲಾಸ ವಾಸಿ ಪರಮೇಶ್ವರ ಪಶುಪತಿ. ಅವ್ರು ಹೇಳ್ತೀವಳು ಪಶುಪತಿ ಅವಲ್ಲ, ನಾನೇ ನಿನ್ನ ಮದುವೆ ಆದೆ ನೋಡು. ಹಾಗಾಗಿ ನಾನು ಪಶುಪತಿ ಆಗಿ, ನೀನು ಪಶುಪತಿ ಮಗ. ಸ್ವಲ್ಪ ಸುಮ್ಮನಿರು. ನೋಡು, ದಾಕ್ಷಾಯಣಿಯಮ್ಮ. ಓ ಶೈನಿ. ಹೌದೌದು. ಇದು ಇವಳು ಸಿಕ್ಕಿತ್ತು, ನಿನ್ನ ಅಕ್ಕ ತಂಗಿಯಲ್ಲ ಭರಣಿ ಸಿಕ್ಕಿತ್ತು. ಹೌದಾ? ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬನ್ನಿ. ಅಕ್ಕ ತಂಗಿಯಲ್ಲ ಇದ್ದಾರೆ ಭರಣಿ. ಓ, ಈಗ ಸಿಕ್ಕು. ಸ್ವಲ್ಪ ಸುಮ್ಮನೆ. ಅಂದ್ರೆ ನಿನ್ನನ್ನು ನಾವು ನೋಡಿದ್ದೆ ನಿನ್ನನ್ನು. ಅವಳು ಹಾಗೆ ನೋಡಿ, ಮೊದಲು ನೋಡಿದ್ರಾ? ಹೌದು. ಹಾ, ಅಂದ್ರೆ ಆದ್ರೂ ಕೂಡ ಸಿಗ್ಲಿಲ್ಲ.
ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಇವಳು ಮದುವೆ ಸಂದರ್ಭದಲ್ಲಿ ನೋಡದ್ದು. ಮದುವೆಯ ಅವಾಗ ತೆಳಿಗೆ ಬೆಳಿಗ್ಗೆ ಇದ್ಲೇನೋ ಈಗ ನೀರಿಗೆ ಬಿದ್ದು ಕಟ್ಲೆ ಆಗಿದ್ದಾಳೆ. ಸುತ್ತದ ಕೂಡ ಅಲ್ಲವೇ ಮದುವೆ ಆಗಿ ನೀನೇ ನೋಡು, ನಿಮ್ಗೆ ಸುಖ ಅಲ್ವಾ? ಮದುವೆ ತೋರಿತಾ ಅಯ್ಯೋ, ಮದುವೆ ವಿಜೃಂಭಣೆ ಅಂತ ಹೇಳಿದ್ರೆ ಎಂತದ್ದು, ನನ್ನ ಜೀವಮಾನದಲ್ಲಿ ಮತ್ತೆ ಮರೀಲಿಕ್ಕಿಲ್ಲ ಅಂತಾಗಿತ್ತು. ಅಂತ ಮದುವೆ. ಅಂದ್ರೆ ಇವಳ ಗಂಡ ಪರಮೇಶ್ವರ, ಅವ ಚರ್ಮವನ್ನು ಸುತ್ತಕೊಂಡಿದ್ದ. ಯಾವ ಚರ್ಮ? ಇದು ಗಜ ಚರ್ಮ, ವ್ಯಾಘ್ರ ಚರ್ಮ ನಿಲ್ಲುವುದಿಲ್ಲಲ್ಲ ಹೊರಟು. ಅದಕ್ಕೆ ಹಾವನ್ನು ಸುತ್ತಕೊಂಡಿದ್ದ, ಸೊಂಟಕ್ಕೆ ಬಿಗಿ ಆಗ್ಲಿ ಅಂತ. ಚರ್ಮ ನಿಲ್ಲುವುದಿಲ್ಲ ಅಂತ ಹಾವನ್ನು ಸುತ್ತಕೊಂಡಿದ್ದ. ಹಾವು ಕಚ್ಚಲಿಲ್ವ? ಕಚ್ಚುವುದೇ ಸ್ವಲ್ಪ ಸುಮ್ಮನೆ. ಅಂದ್ರೆ ಹಾವನ್ನು ಸುತ್ತಕೊಂಡಿದ್ದ, ಅಂತರ್ಪಟ್ಟದ ಒಳಗೆ ಹಾರ ಇಟ್ಕೊಂಡಿದ್ದ. ಇವಳು ಅಂತರ್ಪಟ್ಟದ ಹೊರಗೆ ತಲೆ ತೆಗಿಸಿ ಹಾರ ಇಟ್ಕೊಂಡಿದ್ದ. ಇನ್ನೇನು ಹಾರ ಬದಲಾವಣೆ ಆಗಬೇಕು ಎಂಬಲ್ಲಿಗೆ ಇನ್ನು ಬಾವು ಬರಲಿಲ್ಲ ಅಂತ ಅಲ್ಲಿ ಬೊಬ್ಬೆ. ಅಷ್ಟು ಹೊತ್ತಿಗೆ ಆ ಕಡೆಯಿಂದ ಬುರ್ರ ಅಂತ ಶಬ್ದ ಆಯ್ತು. ಬಾವ ಬಂದ. ಯಾವ ಬಾವ ಅಂದ್ರೆ ಯಾರು? ಶ್ರೀಮನ್ನಾರಾಯಣ, ವೈಕುಂಠವಾಸಿ. ವೈಕುಂಠವಾಸಿ. ಹೌದೌದು, ಅದು ನನಗೆ ನೆನಪುಂಟು. ಅಷ್ಟೊತ್ತಿಗೆ ಬಾವ ಬಂದ್ರು, ಹೌದು. ಹಾಗೆ ಎಲ್ಲರೂ ಹೇಳಿದ್ರು ಬಾವ ಬಂದರೋ ಬಂದರೋ ಬಾವ ಬಂದರೋ. ಅದಲ್ಲ, ಅವು ಬರೀ ಹಾಗೆ ಬಂದದ್ದಲ್ಲ, ವಾಹನ ಏರೇ ಬಂದದ್ದು. ಯಾವುದು? ಅವನು ವಾಹನ ಯಾವುದು? ಅವಳು ಗರುಡ. ಗರುಡ. ಅವ ವಾಹನ ಹೊರಗೆ ಬಿಡೋದು ಬದಲು ಮಂಟಪದ ಪಕ್ಕದಲ್ಲೇ ತಂದು ನಿಲ್ಲಿಸ್ತಾರೆ. ಗರುಡ ಏರ್ಕೊಂಡೆ ಬಂದ. ಗರುಡ ಏರಿ ಮಂಟಪದ ಪಕ್ಕದಲ್ಲೇ ಬಂದು ನಿಂತಿಲ್ವಾ? ಆ ಗರುಡನನ್ನು ಕಂಡದ್ದು ಇವನು ಸ್ವಂತ ಬಿಗಿ ಆಗಲಿ ಅಂತ ಕೊಟ್ಕೊಂಡಿದ್ದ ಹಾಲು. ಗರುಡನನ್ನು ಕಂಡದ್ದೇ ಪುಸ್ತಕ ಹಿಡ್ಕೊಂಡು ಆ ಬಿಗಿಯಾದ ಚರ್ಮ ಕೆಳಗಿಳಿತ. ಅಷ್ಟಷ್ಟು ಒಳ್ಳೊಳ್ಳೆ ಮದುವೆಗೆ ನಾನು ಕರ್ಕೊಂಡೇ ಆಗುವುದಿಲ್ಲ. ಹೇಳಿದೆ ಅಂತದ್ದೆ, ಆ ಚರ್ಮ ಬಿದ್ದು ಮದುವೆ ನೀನು ಕರ್ಕೊಂಡು ಹೋಗ್ಬೇಕು. ಒಳ್ಳೆ ಸಂಬಂಧ ಒಳ್ಳೆ ಸಂಬಂಧ ಏನು ಅದಕ್ಕೆ ಅವ್ರು ನೋಡ್ಲಿಕ್ಕೆ ಅವ್ರು ಕರ್ಕೊಂಡು ಹೋಗುದು. ಅಲ್ಲಿ ಒಳ್ಳೆ ಮದುವೆ ನಾನು ಬರ್ತೀನಿ. ಹಾಗಲ್ಲ ನನ್ನವರಿಗೆ ಅಂಬರದ ಅಗತ್ಯ ಇಲ್ಲ. ದಿಕ್ಕುಗಳೇ ಅವರ ಅಂಬರ, ಹಾಗಾಗಿ ದಿಗಂಬರ. ಅವ ಆವತ್ತಿಂದ ದಿಗಂಬರ ಆದದ್ದು. ಅದೇನೇ ಇರಲಿ, ಇನ್ನೊಮ್ಮೆ ಮದುವೆ ಆದ್ರೆ ಕರ್ಕೊಂಡು ಹೋಗಿ. ಅತ್ಯಂತ ಮದುವೆ ಆಗ್ತದೆ. ವರ್ಷ ನನ್ನ ಮದುವೆ ಆಗುದಾ? ನಾನು ಸುಮ್ಮನೆ ಅಂದ್ರೆ ಅಂತ ಒಂದು ಮದುವೆ ಸಂದರ್ಭದಲ್ಲಿ ನಿನ್ನನ್ನು ನೋಡಿದವ ನಾನು. ಹಾಗಾಗಿ ಪಕ್ಕನ ಗುರ್ತಿರಲಿಲ್ಲ, ಈಗ ಗೊತ್ತಾಯ್ತು. ಅದು ಏನೇ ಇರಲಿ, ತವರು ಮನೆ ಕಾರ್ಯಕ್ರಮಕ್ಕೆ ಅಂತ ಆದ್ರೆ ಹೆಣ್ಮಕ್ಳು 15 ದಿವಸ ಮುಂಚೆ ಹೋಗ್ಬೇಕಿತ್ತು. ಇಲ್ಲ, ಒಂದು ತಿಂಗಳು ಮುಂಚೆ ಹೋಗು. ಹೌದು, ನೀ ತಿಂಗಳು ಮುಂಚೆ ಹೋಗಿ ತಿಂಗಳಿಗೆ ತಡೆದು ಬರ್ಬೋದು. ಅದಲ್ಲ ಅಂದ್ರೆ ಆ ಪ್ರಜಾಪತಿ ಮಾಡುವಂತ ಕಾರ್ಯಕ್ಕೆ ನೀನು ಹೋಗ್ಬೇಕಾಗಿತ್ತು. ಹೌದಾ? ನಿನ್ನಪ್ಪನ ಮನೆ ಕಾರ್ಯಕ್ರಮ ಅಂತದ್ದು ಇನ್ನೂ ನೀನು ಇಲ್ಲೇ ಇದ್ದೀಯ. ಹೌದಾ? ಯಾಕೆ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ? ಅಂದಾಯ್ತು ನನಗೆ. ಈ ಕೆಲವು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಿದ್ರೆ ಸಮೀಪದವರನ್ನು ಕರೆಯುವುದಕ್ಕೆ ಮರ್ತು ಹೋಗ್ತದೆ. ನಿನ್ನ ಅಪ್ಪ ಮರ್ತಪ್ಪ. ನನ್ನಪ್ಪ ಮತ್ತಪ್ಪನ ಮಗಳವಳು. ಅಲ್ವೇ? ಮರ್ತನೋ ಅಪ್ಪ. ಹಾಗಾಗಿ ಈಗ ನೀನು ನನ್ನನ್ನು ಭೂಮಿ ದೇವ ಅಂತ ಕರೆದೇಲ್ವಾ? ಒಪ್ಪಿಕೊಂಡಿದ್ದೀರಿ. ದೇವರೇ ಕರೀತಾ ಇದ್ದಾನೆ ಬಾವುವ. ಒಬ್ರಿಗೆ ಇಬ್ಬರು ಲೇಸು, ಹೋಳಿಗೆ ತುಪ್ಪ ಲೇಸು. ಹೌದಪ್ಪ, ಒಳ್ಳೆ ಉದಾಹರಣೆ ನಿಂದು. ಹೋಳಿಗೆ ತುಪ್ಪ ನಿಂತು. ಅದಲ್ಲ, ನೀವು ಯಾವುದೋ ಅಗ್ರಹಾರದಿಂದ ಹೊರಟು ನಿಂತವರು, ಹೌದು. ಹೆಂಡತಿ ಮಕ್ಕಳ ಸಹಿತ ಇದ್ದೀರಿ. ಹೌದು. ಅದು ನನ್ನ ತವರು ಮನೆ. ನಾನು ಅಲ್ಲಿಗೆ ಒಬ್ಬಳೆ ಹೋದ್ರೆ ಸರಿಯಾಗಿತ್ತ ಹೇಳಿ? ಅದು ಸರಿ ಆಗುದಿಲ್ಲ. ಹಾಗಾಗಿ ಪತಿಯನ್ನ ಕೂಡಿಕೊಂಡೆ ನಾನು ಅಲ್ಲಿಗೆ ಬರ್ತೇನೆ. ನಿನ್ನ ಮನೆಗೆ ಹೋಗಿ ಅವ್ರಿಗೆ ಹೇಳಿ, ಅವ್ರಿಗೆ ಒಪ್ಸಿ, ಅವ್ರನ್ನ ಕರ್ಕೊಂಡ್ ಬರೋತಿ ಹೋಮ ಮುಗಿದೋಗ್ತದೆ. ಕಾರ್ಯಕ್ರಮ ಮುಗಿಲ್ಲ. ಇಲ್ಲ, ನೀವು ಹುಟ್ಟುವುದರೊಳಗೆ ನಾವು ಅಲ್ಲಿಗೆ ಬರ್ತೇವೆ. ಮತ್ತೆ ಹೇಗೆ? ವಾರದ ವ್ಯವಸ್ಥೆ ಏನಾದ್ರು ಉಂಟಾ? ಮತ್ತೆ ಹೇಗೆ? ಇದ್ದಾನಲ್ಲ ನಂದಿ. ಹೇಳಿದ್ದೇನೆ, ನಂದಿ ವಾಹನ. ಅವನಿಗೆ ವಾಹನದ ವ್ಯವಸ್ಥೆ ಉಂಟು. ನಿಮ್ಮತ್ರ ಹೇಳಿದೆ, ನೀವೊಂದು ವಾಹನ ತಕೊಳ್ಳಿ, ನಾ ಹಿಂದ್ಗಡೆ ಹಿಡ್ಕೊಂಡು ಕೂತ್ಕೊಳ್ತೀರೋ. ನಾ ಯಾವ ವಾಹನ ತಕೊಳ್ಳಿ? ನಂದಿ ವಾಹನ. ಅವ್ರಿಗೆ ನಂದಿ ವಾಹನ ಉಂಟು, ನೀವೊಂದು ಹೊಂದಿ ವಾಹನ ಅದು ತಕೊಳ್ಳಿ. ನಿನ್ನ ಸಾಕುದೇ ದೊಡ್ಡದು, ಮತ್ತೆ ಹೊಂದಿ ಸಾಕುದೇ ಹಾಗೆ. ಹೊಂದಿ ವಾಹನ ವಾಹನದ ವ್ಯವಸ್ಥೆ ಉಂಟು. ನಮಗೆಲ್ಲ ಕಾಲಗಟ್ಟು ಕೇಶವ ಭಟ್ಟ ಅಂತ ಹೇಳಿದ್ದಾರೆ. ನಾವು ಅದನ್ನು ನೀರಿಕೊಂಡು ಶೀಘ್ರವಾಗಿ ಬಿಡ್ತೇವೆ. ಹೌದಾ? ಆದಷ್ಟು ಶೀಘ್ರವಾಗಿ ನಿನ್ನೊಂದಿವರೆಗಾಗಿ ಬಾ. ನಿನ್ನ ನಿರೀಕ್ಷೆಯಲ್ಲೇ ನಾವಿರ್ತೇವೆ. ಹಾಗೆ ನಮ್ಮ ಬಗ್ಗೆ
ಸ್ವಲ್ಪ ಲಕ್ಷ ಇರ್ಲಿ. ನಾನು ಹಾಡು ಹೇಳ್ತಾ ಇರ್ತೇನೆ. ನನಗೊಂದು ಒಳ್ಳೊಳ್ಳೆದೊಂದು 7 ಸೀರೆ ಕೊಡು. ಎಂತಕ್ಕೆ 7 ಅವರು ನನಗೆ ಸೀರೆ ತಂದು ಕೊಡುದಿಲ್ಲ, ಎಲ್ಲ ಶನಿ ಕತೆಗೆ ಬಂದು ಕರಿ ಸೀರೆ ಮಾತ್ರ ಕೊಡೋದು. ಕೊಟ್ಟು ಸೀರೆ ಅದೊಂದೇ ಉಂಟು. ಒಳ್ಳೆ ಸೀರೆ ಕೊಡು. ನೀ ಕೇಳುದಲ್ಲ, ನೀ ಎಂಟು ಸೀರೆ ಕೇಳಿಯ 18 ಸೀರೆ ಕೊಡ್ತಾರೆ, ಆ ಯೋಗ್ಯತೆ ಉಂಟು. ನಾ ಕೇಳಿದ್ದು ಕಡಿಮೆನೆ, ಅದು ಕೇಳುದಲ್ಲ, ಅವ್ರು ಕೊಡ್ತಾರೆ. ಹೋದಲ್ಲಿ ಸಂಬಳ ಕೇಳಬಾರದು ಅಂತ ಹೇಳುವುದಕ್ಕಿದು. ಹೌದು ಹೌದು, ಅವ್ರು ಹೆಚ್ಚು ಕೊಟ್ಟಾರೆ. ಹೌದು, 8 ಕೇಳ್ತಾಳೆ, ಅವಳು 18 ಕೊಡ್ತಾಳೆ. ನೆನಪಿರ್ಲಿ, ನಾನು ಹಾಡು ಹೇಳ್ತಾ ಇರ್ತೇನೆ, ಗೊತ್ತಾಗ್ತದೆ. ಕೈ ಮಾಡ್ತೇನೆ. ಸರಿ. ಮತ್ತೆ ಯಾರಾದ್ರೂ ಹಾಡು ಹೇಳ್ತಿದ್ರೆ ಮತ್ತೆ ಯಾರಾದ್ರೂ ಹಾಡು ಹೇಳ್ತಾ ಇದ್ರೆ ಪಕ್ಕದವರು ಹಾಡು ಹೇಳ್ತಾ ಇದ್ದಾರೆ. ನಾನು ಒಂದು 2-3 ಸುತ್ತು ಬಂದು ಕೂತ್ಕೊಳ್ತೇನೆ. 2-3 ಸುತ್ತು ಬಂದು ಕೂತ್ಕೊಳ್ತೇನೆ. ಗೋಣಿ ಹಾಕ್ಬೇಕೇನೆ ಕೆಳಗೆ? ನಾನೇ ನಾಯಿ ಮರಿಯ ಮತ್ತೆಂತದೆ 2-3 ಸುತ್ತು ಬಂದು ಕೂತ್ಕೊಳ್ಳುದು? ಅವಳಿಗೆ ಗೊತ್ತಾಗ್ಲಿ. ಓ ಹಾಗೆ ಹಾಗೆ ಆಗ ಪರಿಚಯ ಸಿಗುತ್ತದೆ. ಹಾಗೆ ಮಾಡುವವರು ಯಾರಿಲ್ಲ ಅಲ್ಲಿ. ಅಲ್ವಾ? ಹೌದೌದು. ಸುತ್ತಿರಿಗೂ ಕೂರೋರು ಯಾರಿಲ್ಲ. ನಿಮ್ಗೇನಾದ್ರೂ ನನಗೆ ಎಂತ ಬೇಡ, ಒಳ್ಳೆ ಅಪೇಕ್ಷೆ ಈಡೇರಿಸಿಲ್ಲ. ಅವ್ರಿಗೆ ಮಗನಿಗೆ ನೀವು ಬಂದವಾಗ ನಿಮ್ಮ ವಾಹನ ಸ್ವಲ್ಪ ನನಗೂ ತೋರಿಸಿ, ನಾನು ನೋಡ್ತೇನೆ. ಅದೊಂದು ಕೊಂದು ತೆಗಿತೇನೆ. ನಮಗೂ ಬೇಕು, ಯಾವ್ದು ಬೇಕು, ಜೀವಂತಿದ್ದದ್ದು, ಸತ್ತದ್ದಲ್ಲ. ಅಲ್ಲಿ ನಿಮ್ಮನ್ನು ನೋಡ್ತೀನಿ. ಹಾಗೆ